ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಮ್ಮ ಹಿಂದಿನವರು ಬಹಳಷ್ಟು ಆಚರಣೆಗಳನ್ನು ಮಾಡ್ತಾಯಿದ್ರು. ತಮಗೆಲ್ಲ ಗೊತ್ತಿದೆ, ಸ್ವತಂತ್ರ ಪೂರ್ವಕ್ಕೆ ಮೊದಲು ಜನಜೀವನ ಬಹಳ ಕಷ್ಟ ಆಗಿರ್ತಿತ್ತು. ಬದುಕಿನ ಕಷ್ಟ ಭಾವನೆಗಳನ್ನು ಅವರು ನಿವಾರಣೆ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಈ ಒಂದು ಸಂಸಾರದ ಒಂದು ಸಮುದ್ರದಲ್ಲಿ ಈಜಿ ದಡ ಸೇರಬೇಕು ಅನ್ನುವ ಸಂದರ್ಭದಲ್ಲಿ ಬಹಳಷ್ಟು ಸವಾಲುಗಳು ಅವರಿಗೆ ಎದುರಾಗ್ತಾ ಇದ್ವು. ಆದರೂ ಸಹ ಧೈರ್ಯಗೆಡದೆ ಅದನ್ನೆಲ್ಲ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಸಮಸ್ಯೆಗಳ ವಿರುದ್ಧವಾಗಿ ಅದನ್ನು ಹೋರಾಡಿ ಜೀವನದಲ್ಲಿ ಗೆಲ್ತಾ ಇದ್ದರು. ಇದಕ್ಕೆ ಪೂರಕವಾಗಿ ಅವರು ಕೆಲವೊಂದು ಆಚರಣೆಗಳನ್ನು ಮಾಡ್ತಾಯಿದ್ರು. ಈಗ ಯಾರಿಗೋ ಏನೋ ತುಂಬ ಕಷ್ಟ ಬಂತು, ಇಲ್ಲ ನನ್ನ ಕೈಲಿ ತಡೆಯೋಕ್ಕಾಗ್ತಾ ಇಲ್ಲ, ಇನ್ನು ಏನೂ ನನಗೆ ದಾರಿನೇ ಇಲ್ಲ, ಪರಿಹಾರನೇ ಇಲ್ಲ ಅನ್ನುವ ಸಂದರ್ಭದಲ್ಲಿ ಕೆಲವು ಹಿರಿಯರು ಅವರಿಗೆ ಕೆಲವೊಂದು ದಾರಿದೀಪವಾಗಿ ಅವರಿಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ರು. ನೀನು ದೇವಸ್ಥಾನಕ್ಕೆ ಹೋಗು, ಒಂದು ಹರಕೆ ಕಟ್ಕೋ, ದೇವರನ್ನು ಒಂದು ವ್ರತ ಮಾಡು, 21 ದಿನ ವ್ರತ ಮಾಡು, ಅಶ್ವತ್ಥ ವೃಕ್ಷದ ಸುತ್ತು, ಆ ಥರ ಕೆಲವೊಂದು ಆಚರಣೆಗಳನ್ನು ಹೇಳ್ತಾ ಇದ್ರು. ಅದೇ ರೀತಿ ಕೆಲವು ಹಿರಿಯರು, ನಾನು ಸಹ ನೋಡಿದ್ದೀನಿ, ಕೋಟಿ ರಾಮನಾಮವನ್ನು ಬರಿತಾ ಇದ್ರು, ಕೋಟಿ ಸಲ ರಾಮನಾಮವನ್ನು ಬರಿತಾ ಇದ್ರು. ಹಾಗಾದರೆ ಈ ಕೋಟಿ ರಾಮನಾಮವನ್ನು ಬರೆಯುವುದರ ಹಿಂದೆ ಏನಾದರೂ ಅದರಿಂದ ಅನುಕೂಲ ಆಗ್ತಿತ್ತು ಅಂದರೆ ಖಂಡಿತ ಆಗ್ತಾ ಇತ್ತು. ಈಗ ಅವ್ರಿಗೆ ಏನೋ ಒಂದು ಸಮಸ್ಯೆ ಇರ್ತಿತ್ತು, ಆ ಕೋಟಿ ರಾಮನಾಮವನ್ನು ಬರಿತಾ ಆ ಸಮಸ್ಯೆಗೆ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಅಥವಾ ಆ ಸಮಸ್ಯೆಯನ್ನು ಎದುರಿಸುವ ಶಕ್ತಿ ಬರ್ತಾ ಇತ್ತು. ಆ ರೀತಿ ಎಲ್ಲೋ ಒಂದು ಕಡೆ ಅವರ ಬಂದಿರುವ ಕಷ್ಟಗಳನ್ನು ಅದನ್ನು ಬೌನ್ಸ್ ಬ್ಯಾಕ್ ಅಂತೀವಲ್ಲ, ಆ ಸಮಸ್ಯೆಗಳಿಗೆ ಎದುರಾಗಿ ನಾವು ಅದನ್ನು ಎದುರಿಸಿ ಜೀವನವನ್ನು ಗೆಲ್ಲುವುದು ಅವರು ಮಾಡ್ತಾಯಿದ್ರು. ಅದು ಈ ಕೋಟಿ ರಾಮನಾಮ ಬರಿತಾ ಅವರ ಒಂದು ರಿಸಿಲಿಯನ್ಸ್ ಅಥವಾ ಸ್ಥಿತಿಸ್ಥಾಪಕತ್ವದ ಸ್ಥಿತಪ್ರಜ್ಞ ಅಂತ ನಾವೇನು ಹೇಳ್ತೀವಿ, ಅದು ಹೆಚ್ಚಾಗ್ತಾ ಬರ್ತಾಯಿತ್ತು. ಹಾಗಾಗಿ ಅವರು ಎಷ್ಟೇ ಕಷ್ಟಗಳಿದ್ದರೂ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಬದುಕಿನಲ್ಲಿ ಒಂದು ಸಮರಸ ಜೀವನವನ್ನು ಅವರು ನಡೆಸ್ತಾ ಬಂದಿದ್ದರು. ಹಾಗಾದರೆ ಕೋಟಿ ರಾಮನಾಮನ ಬರೆದಿದ ತಕ್ಷಣ ಇದೆಲ್ಲ ಪರಿಹಾರ ಆಗುತ್ತಾ, ರಾಮ ಏನಾದರೂ ಒಲಿದು ಇದನ್ನೆಲ್ಲ ಕಷ್ಟಗಳ ನಿವಾರಣೆ ಮಾಡ್ತಾರಾ ಅಂತ ನಾವು ನೋಡೋದಾದರೆ, ಕೋಟಿ ರಾಮನಾಮವನ್ನು ಬರೆಯುವುದರ ಮುಖಾಂತರ ಕೆಲವೊಂದು ನಮ್ಮ ಮೆದುಳಿನ ಕೆಲವೊಂದು ಭಾಗಗಳು ಆ್ಯಕ್ಟಿವೇಟ್ ಆಗ್ತಾ ಇತ್ತು ಅಂತ ನಾವು ಹೇಳಬಹುದು. ಇದರ ಹಿಂದೆ ವಿಜ್ಞಾನ ಇದೆ, ನರಶಾಸ್ತ್ರ ಇದೆ, ಅದರಲ್ಲಿ ಬಿಹೇವಿಯರ್ ನಡವಳಿಕಾ ಶಾಸ್ತ್ರ ಅಂತ ನಾವೇನು ಹೇಳ್ತೀವಿ ಅದಿದೆ, ಮನಃಶಾಸ್ತ್ರ ಇದೆ. ಹಾಗಾಗಿ ಹಲವಾರು ವಿಜ್ಞಾನಗಳ ಒಂದು ಪೂರ್ಣ ಪ್ರಮಾಣದ ಫಲ ಅಂತಂದರೆ ಕೋಟಿ ರಾಮನಾಮದ ಒಂದು ಬರವಣಿಗೆ. ಇಲ್ಲಿ ಕೋಟಿ ರಾಮನಾಮವನ್ನು, ಇದು ರಾಮನಾಮ ಆಗಿರ್ಬೋದು, ಓಂ ನಮಃ ಶಿವಾಯ ಆಗಿರಬಹುದು, ಅಥವಾ ಯಾವುದೇ ಒಂದು ದೇವರ ಒಂದು ಹೆಸರನ್ನು ಒಂದು ಬರೀತಾ ಹೋದರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಪಾಶ್ಚಿಮಾತ್ಯರು ಇದನ್ನು ಕ್ಯಾಲಿಗ್ರಫಿ ಥೆರಪಿ ಅಂತ ಕರೀತಾರೆ. ಕ್ಯಾಲಿಗ್ರಫಿ ಅಂತಂದರೆ ಬರವಣಿಗೆಯ ಮುಖಾಂತರ ನಮ್ಮ ಹಲವಾರು ಸಮಸ್ಯೆಗಳನ್ನು, ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಮನಸ್ಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ನಿವಾರಣೆಗೆ ಈ ಕ್ಯಾಲಿಗ್ರಫಿ ಥೆರಪಿ ಅಂತ ಕರೀತಾರೆ. ನಾವು ಸಾಮಾನ್ಯವಾಗಿ ನೋಡೋದಾದರೆ ಶಪಥಗಳನ್ನು ಬರೆಯೋದು, ಅಥವಾ ವಿದ್ಯಾರ್ಥಿಗಳು ಬರೆದು ಓದುವುದು, ಅಥವಾ ಕ್ಯಾಲಿಗ್ರಫಿ ಆಗಿರಬಹುದು, ಅಥವಾ ಡೈರಿಯನ್ನು ಬರೆಯುವಂತಹದ್ದು, ಇದೆಲ್ಲದನ್ನು ಒಂದೇ ಥರನೇ ಕೆಲಸ ಮಾಡುತ್ತೆ. ಇದಕ್ಕೆಲ್ಲ ಒಂದೇ ಒಂದು ಲಾಜಿಕ್ ಏನಿದೆ, ಅದು ಒಂದೇ ಥರನೇ ವರ್ಕ್ ಆಗುತ್ತೆ. ಮೊದಲನೇದಾಗಿ ಈ ಕೋಟಿ ರಾಮನಾಮವನ್ನು ಬರೆಯೋದ್ರಿಂದ ಏನೇನು ಪ್ರಯೋಜನಗಳು ಆಗುತ್ತೆ ಅಂತ ನಾವು ನೋಡೋದಾದರೆ, ವಿಷುವಲ್ ಕಾರ್ಟೆಕ್ಸ್ ಅಂತ, ಅಂದರೆ ನಾವು ಒಂದು ಪುಸ್ತಕ ಅಥವಾ ಹಾಳೆಯ ಮೇಲೆ ಬರಿತೀವಲ್ಲ, ಆಗ ವಿಷುವಲ್ ಕಾರ್ಟೆಕ್ಸ್ ನಾವು ನೋಡೋದಿದೆಯಲ್ಲ, ವಿಷುವಲ್ ಕಾರ್ಟೆಕ್ಸು ಅದು ಆ್ಯಕ್ಟಿವೇಟ್ ಆಗುತ್ತೆ. ಬರೆಯೋದ್ರಿಂದ ಕೈ ನಾವು ಮೂಮೆಂಟ್ ಆಗ್ತಾ ಇರುತ್ತಲ್ಲ, ಮೋಟಾರ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಲ್ಯಾಂಗ್ವೇಜ್ ರೀಜನ್ ಆ್ಯಕ್ಟಿವೇಟ್ ಆಗುತ್ತೆ. ಈ ರೀತಿ ಬಹಳಷ್ಟು ನಮ್ಮ ಮೆದುಳಿನ ಕೆಲವೊಂದು ಭಾಗಗಳು ಅಲ್ಲಿ ಆ್ಯಕ್ಟಿವೇಟ್ ಆಗೋಕ್ಕೆ ಶುರುವಾಗುತ್ತೆ. ನಂತರ ಇದರಿಂದ ಏನಾಗುತ್ತೆ ಅಂದರೆ ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ನಾವು ಬರಿತಾ ಇರ್ತೀವಿ, ನಮ್ಮ ಗಮನ ಅಲ್ಲಿರುತ್ತೆ, ಮತ್ತು ಒಂಥರ ಸಂಪೂರ್ಣವಾಗಿ ನಮ್ಮನ್ನು ನಾವು ಅದರಲ್ಲಿ ತಲ್ಲೀನರಾಗಿ ಅದನ್ನು ಬರಿತಾ ಇರ್ತೀವಿ, ಭಕ್ತಿಭಾವದಿಂದ ಬರಿತಾ ಇರ್ತೀವಿ. ಭಕ್ತಿಭಾವ ಅಂದಾಗ ಏಕಾಗ್ರತೆ ಆಯಿತು. ಹಾಗಾಗಿ ಏನಾಗುತ್ತೆ, ಫೋಕಸ್ಸು, ಗಮನ ನಮಗೆ ಮೊದಲೆಲ್ಲ ಸಮಸ್ಯೆಯಿಂದ ನಮ್ಮ ಗಮನ ಎಲ್ಲೋ ಇರುತ್ತೆ, ಗಮನ ಕೇಂದ್ರೀಕರಿಸಲಾಗ್ತಾ ಇಲ್ಲ, ಕಸಿವಿಸಿ, ಸಂಕಟ ಇಂಥದ್ದೆಲ್ಲ ಇರುತ್ತಲ್ಲ, ಈಗ ಗಮನ ಒಂದು ಕಡೆ ಕೇಂದ್ರೀಕರಿತ ಆಗ್ತಾ ಬರ್ತಾ ಇದೆ. ಎರಡನೆಯದು, ನಮ್ಮ ಮಾನಸಿಕ ಸ್ಥಿರತೆ ಚೆನ್ನಾಗಾಗ್ತಾ ಇದೆ. ಒಂದು ಥರ ಏನೋ ಒಂದು ಸ್ಟೆಬಿಲಿಟಿ ಆಯಿತು, ಈ ಸಮಸ್ಯೆಯನ್ನು ನಾನು ಎದುರಿಸ್ತೀನಿ, ಪರವಾಗಿಲ್ಲ ಅಂತ ಅನ್ನುವ ಮನಸ್ಥಿತಿ ಬರುತ್ತೆ. ಇದರ ಜೊತೆಗೆ ಬೇಡವಾದ ಆಲೋಚನೆಗಳು ಬೇಕಾದಷ್ಟು ನಮ್ಮನ್ನ ಕಾಡ್ತಾ ಇರುತ್ತೆ. ಸುಮ್ಮನೆ ಕೂತಾಗ ಸಮಸ್ಯೆಗಳು, ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಕುಟುಂಬದಲ್ಲಿ ಎಷ್ಟೋ ಮಕ್ಕಳು ಇರ್ತಾರೆ, ಎಲ್ಲ ಮಕ್ಕಳ ಜೀವನವೂ ಚೆನ್ನಾಗಿರೋದಿಲ್ಲ. ಯಾವುದೋ ಒಂದು ಹೆಣ್ಣು ಮಗುವಿಗೆ ಒಂದು ಡೈವರ್ಸ್ ಆಗಿರಬಹುದು, ಇನ್ನೊಂದು ಮಗಳಿಗೆ ಮದುವೆ ಆಗದೆ ಇರ್ಬೋದು, ಮಗನಿಗೆ ಕೆಲಸ ದೊರಕದೇ ಇರ್ಬೋದು,
ಮಾಡ್ಬೋದು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಂದೆ ತಾಯಿಗಳಿಗೆ ಸುಮ್ಮನೆ ಕೂತಾಗ ಈ ಎಲ್ಲ ಥಾಟ್ಸ್ಗಳು ಬರ್ತಾ ಇರುತ್ತೆ. ಅಯ್ಯೋ ನನ್ನ ಮಗಳ ಜೀವನ ಹೀಗಾಯ್ತಲ್ಲ, ನನ್ನ ಮಗನಿಗೆ ಇನ್ನೂ ಅವನು ಜೀವನದಲ್ಲಿ ಒಂದು ಸ್ಥಿರತೆ ಇಲ್ಲ, ಇನ್ನೂ ಜೀವನದಲ್ಲಿ ಸೆಟ್ಲಾಗಿಲ್ಲ, ಅವನು ಮುಂದೆ ಏನು ಮಾಡ್ತಾನೋ ಏನೋ, ಇವನು ಇನ್ನೂ ಓದ್ತಾ ಇದ್ದಾನೆ, ಇವನಿಗೆ ಕೆಲಸ ಸಿಕ್ಕುತ್ತೋ ಇಲ್ವೋ. ಅಂದರೆ ಭವಿಷ್ಯತ್ ಬಗ್ಗೆಗಿನ ಹೆಚ್ಚು ಒಂದು ಆತಂಕ ಇದೆಯಲ್ಲ, ಅದು ಯಾವಾಗ ವ್ಯಕ್ತಿ ಸುಮ್ಮನೆ ಕೂತ್ಕೊಂತಾನೆ ಆವಾಗ ಅದು ಅವನನ್ನು ಕಾಡೋಕ್ಕೆ ಆರಂಭ ಆಗುತ್ತೆ. ಅದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ನಾವು ಕರಿತೀವಿ. ಓವರ್ ಥಿಂಕಿಂಗ್ ಅಂದರೆ ಅತಿಯಾಗಿ ಆಲೋಚನೆ ಮಾಡೋದು, ಏನೋ ಆಗ್ಬಿಡುತ್ತೆ, ಅಯ್ಯೋ ಏನೋ ಆಗ್ತಾ ಇಲ್ಲ ಅನ್ನೋದು. ಅದರಿಂದ ಏನಾಗುತ್ತೆ ಅಂದರೆ ಆ್ಯಂಟಿಸಿಪೇಟ್ ಮಾಡೋದು, ಅಯ್ಯೋ ಅವ್ರ ಜೀವನ ಮುಂದೆ ಹೇಗಾಗ್ಬಿಡುತ್ತೋ ಏನೋ, ಅವರು ಬದುಕೋಕ್ಕಾಗುತ್ತೋ ಇಲ್ವೋ ಅನ್ನುವುದನ್ನು ಆ ಥರ ಆ್ಯಂಟಿಸಿಪೇಟ್ ಮಾಡ್ಬೋದು. ಓವರ್ ಥಿಂಕಿಂಗು, ಆ್ಯಂಗ್ಸೈಟಿ, ಇದರಿಂದ ಏನಾಗುತ್ತೆ ಆತಂಕ ಆಗುತ್ತೆ. ಹಾಗಾಗಿ ಈ ಥರದ ಥಾಟ್ಸ್ಗಳು ಬರದೇ ಇದ್ದ ಹಾಗೆ ಆ ಥಾಟ್ಗಳನ್ನು ಕಂಟ್ರೋಲ್ ಮಾಡಲು ಬಹಳ ಅತ್ಯಂತ ಉಪಯುಕ್ತವಾದ ಒಂದು ಮಾರ್ಗ ಅಂತಂದರೆ ಡೈರಿ ಬರೆಯೋದು. ಅದನ್ನು ಜರ್ನಲಿಂಗ್ ಅಂತ ಕರೀತಾರೆ. ಅಂದರೆ ನಾವು ಬರೆಯುವುದರ ಮುಖಾಂತರ ನಾವೇನು ಮಾಡಬೇಕು, ನಮ್ಮಲ್ಲಿರುವ ಅಡಕವಾಗಿರುವಂತಹ ತೊಂದರೆಗಳೇನಿರುತ್ತೆ, ಕಷ್ಟ ಕಾರ್ಪಣ್ಯಗಳು, ಅದನ್ನೆಲ್ಲ ಬರವಣಿಗೆಯ ಮುಖಾಂತರ ಹೊರ ಹಾಕಿದಾಗ ಏನಾಗುತ್ತೆ, ಮನಸ್ಸು ನಿರಾಳ ಆಗುತ್ತೆ. ಇಲ್ಲಿ ಈ ರಾಮನಾಮವನ್ನು ಬರೀಬೇಕಾದ್ರೆ ಏಕಾಗ್ರತೆ ಇರುತ್ತೆ, ಮನಸ್ಸು ಸ್ಥಿರತೆಯನ್ನು ಹೊಂದಿರುತ್ತೆ. ಇದರ ಜೊತೆಗೆ ಯಾವುದೇ ಆ ಥರದ ಆಲೋಚನೆಗಳು ಬರದೆ ಗಮನ ಸಂಪೂರ್ಣ ಆ ಒಂದು ರಾಮನಾಮವನ್ನು ಬರೆಯುವುದರ ಕಡೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಮನಸ್ಸು ಪ್ರಶಾಂತತೆ, ನಿಧಾನಗತಿಯಲ್ಲಿ ಮನಸ್ಸು ಏನಾಗಿರುತ್ತೆ ಅಂತಾರೆ, ಕದಡಿದ ನೀರಿನಂತಿರುವ ಮನಸ್ಸು ನಿಧಾನಗತಿಯಲ್ಲಿ ತಿಳಿಯಾಗ್ತಾ ಬರಲು ಆರಂಭ ಆಗುತ್ತೆ. ಹಾಗಾಗಿ ಇದೊಂದು ಅತ್ಯಂತ ಪ್ರಮುಖವಾಗಿ ನಾವು ನೋಡಬಹುದಾದ ಒಂದು ಬದಲಾವಣೆ ಅಂತ ಅನ್ಬಹುದು. ಇದರ ಜೊತೆಯಲ್ಲಿ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಹೇಳಿದಾಗ ಅಥವಾ ಮಾತಾಡಿದಾಗ, ಫಾರ್ ಎಕ್ಸಾಂಪಲ್ ಅಂದರೆ ಒಂದು ಮಂತ್ರ ಚಾಂಟಿಂಗ್, ಮಂತ್ರವನ್ನು ಜಪ ಮಾಡ್ತೀವಿ. ಈ ಮಂತ್ರ ಚಾಂಟಿಂಗ್, ಮಂತ್ರವನ್ನು ಜಪ ಮಾಡಿದಾಗ ಸಿಗುವ ಲಾಭಕ್ಕಿಂತ ನಾವು ಬರಿತಾ ಹೇಳಿಕೊಂಡಾಗ ಸಿಗುವ ಲಾಭವೇ ಹೆಚ್ಚು. ಅದಕ್ಕೋಸ್ಕರನೇ ಮಕ್ಕಳಿಗೆ ಸುಮ್ಮನೆ ಓದಬೇಡಿ, ಮನಸ್ಸಿನಲ್ಲಿ ಓದಬೇಡಿ, ಬಾಯಿ ಬಿಟ್ಟು ಓದಿ ಅಂತಾರೆ. ಸುಮ್ಮನೆ ಪುಸ್ತಕ ಹಿಡ್ಕೊಂಡು ಓದುವುದಕ್ಕಿಂತ ಬಾಯಿ ಬಿಟ್ಟು ಓದುವುದಿದೆಯಲ್ಲ, ಅದು ಇನ್ನೂ ಹೆಚ್ಚು ಪರಿಣಾಮಕಾರಿ. ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಅಂದರೆ ಬರೆದು ಓದುವುದು. ಅದಕ್ಕೋಸ್ಕರನೇ ಮ್ಯಾಥಮೆಟಿಕ್ಸು, ಲೆಕ್ಕಗಳನ್ನು ಬರೆದು ಮಾಡಬೇಕು ಅಂತಾರೆ. ಬರೆದಾಗ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿನ ಬೇರೆ ಬೇರೆ ಭಾಗಗಳು ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಮೋಟಾರ್ ಕಾರ್ಟೆಕ್ಸು, ವಿಜುವಲ್ ಕಾರ್ಟೆಕ್ಸು, ಆಡಿಟ್ರಿ ಕಾರ್ಟೆಕ್ಸು, ಇವುಗಳೆಲ್ಲ ಆ್ಯಕ್ಟಿವೇಟ್ ಆಗೋದ್ರಿಂದ ಅದರ ಆ ಒಂದು ಮೆಮೊರಿ ಏನಿದೆ ಅದು ಇನ್ನೂ ಹೆಚ್ಚು ನಮ್ಮ ಒಂದು ಸೂಪರ್ಫಿಷಿಯಲ್ ಆಗಿರೋದಿಲ್ಲ, ಅದು ಡೀಪರ್ ಲೆವೆಲಲ್ಲಿ ಆ ಒಂದು ವಿಚಾರಗಳು ನಮ್ಮ ಮೆದುಳಿನಲ್ಲಿ ಅಡಕವಾಗಿರೋದ್ರಿಂದ ಅದನ್ನು ನಾವು ಬಹಳ ಬೇಗ ಮರೆಯೋದಿಲ್ಲ. ಅದು ಸದಾಕಾಲ ಅದನ್ನು ಯಾವಾಗ ಬೇಕೋ ಆವಾಗ ನಾವು ಆ ವಿಚಾರಗಳನ್ನು ನೆನಪಿಗೆ ತಂದುಕೊಳ್ಬಹುದಾಗಿದೆ. ಇದು ಎರಡನೆಯ ಪ್ರಮುಖವಾದ ಒಂದು ಉಪಯೋಗ ಈ ರಾಮನಾಮದ ಬರವಣಿಗೆಯಿಂದ ಅಂತ ಅನ್ಬೋದು. ಮೂರನೆಯದು ಬಹಳ ಮುಖ್ಯವಾದದ್ದು ರಾಮ ಅಂತ ಅಂತೀವಿ. ಈಗ ನೋಡಿ, ನಾವು ಬೀಜಾಕ್ಷರಗಳು ಅಂತ ಸಾಮಾನ್ಯವಾಗಿ ಆಧ್ಯಾತ್ಮದಲ್ಲಿ ಮತ್ತು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಆಯುರ್ವೇದ ಆಗ್ಬೋದು, ನೈಸರ್ಗಿಕ ಚಿಕಿತ್ಸೆ ಆಗ್ಬೋದು, ಆಧ್ಯಾತ್ಮಿಕತೆ ಆಗ್ಬೋದು, ಇದರಲ್ಲೆಲ್ಲ ನಮ್ಮಲ್ಲಿ ಕೆಲವೊಂದು ಚಕ್ರಗಳಿದೆ. ಆ ಚಕ್ರಗಳು ಸರಿಯಾಗಿ ಕೆಲಸ ಮಾಡಿದಾಗ ನಮ್ಮ ದೇಹದಲ್ಲಿ ಹರಿಯುವಂತಹ ಬಯೋ ಎಲೆಕ್ಟ್ರಿಕ್ ಎನರ್ಜಿ ಏನಿದೆ, ಶಕ್ತಿ ಅಂತ ಕರೀತಾರದು, ಆ ಶಕ್ತಿ ನಮ್ಮ ಒಂದು ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೂ ಹೆಚ್ಚು ಹೆಚ್ಚಾಗಿ ಹರಿಯಲು ಪ್ರಾರಂಭಿಸುತ್ತೆ. ಆವಾಗ ನಾವು ಆರೋಗ್ಯವಾಗಿರ್ತೀವಿ, ನಮ್ಮ ವೈಬ್ರೇಷನ್ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ವೈಜ್ಞಾನಿಕವಾಗಿ ನೋಡೋದಾದರೆ ಈ ಶಕ್ತಿ ಅಥವಾ ಎನರ್ಜಿ ಏನಿದೆ ಅದು ಬಯೋ ಎಲೆಕ್ಟ್ರಿಕ್ ಎನರ್ಜಿ ಅಂತ ಕರಿತೀವಿ. ಈ ಬಯೋ ಎಲೆಕ್ಟ್ರಿಕ್ ಎನರ್ಜಿ ನಮ್ಮ ಸ್ಪೈನಲ್ ಕಾರ್ಡ್, ಬೆನ್ನು ಹುರಿಯ ಮುಖಾಂತರ, ಅದರಲ್ಲಿರುವ ನರ್ವ್ಗಳಿದೆಯಲ್ಲ, ಆ ನರ್ವ್ಗಳ ಮುಖಾಂತರ ದೇಹದ ಎಲ್ಲ ನಮ್ಮ ಅಂಗಾಂಗಗಳಲ್ಲೂ ಪ್ರವಹಿಸುವುದರಿಂದ ನಮ್ಮ ಹೃದಯ ಚೆನ್ನಾಗಿರುತ್ತೆ, ಹೃದಯದ ಬಡಿತ, ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತೀವಲ್ಲ ಅದು ಚೆನ್ನಾಗಿರುತ್ತೆ, ರಿದಮ್ ಚೆನ್ನಾಗಿರುತ್ತೆ, ಹೃದಯ ಮತ್ತು ಮೆದುಳಿನ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಈ ರೀತಿ ದೇಹ ಚೆನ್ನಾಗಿ ಚೈತನ್ಯದಾಯಕವಾಗಿರಬೇಕು ಅಂತಂದರೆ ಈ ಬಯೋ ಎಲೆಕ್ಟ್ರಿಕ್ ಎನರ್ಜಿ ಏನಿದೆ ಅದು ಸರಿಯಾಗಿ ಪ್ರವಹಿಸಬೇಕು ಅಂತ ಹೇಳಬಹುದು. ಇದರ ಜೊತೆಗೆ ಈ ಬೀಜಾಕ್ಷರ ಮಂತ್ರದಲ್ಲಿ ನಮ್ಮ ಈ ಒಂದು ಏನು ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ ಅಂತಾರಲ್ಲ, ಅದು ಯಾವುದು ಅಂತಂದರೆ ಎಂಡೋಕ್ರೈನ್ ಆರ್ಗನ್ಸ್ ಅಂತ ನಾವು ಕರಿತೀವಿ. ಅದು ಹೈಪಥಾಲಮಸ್ ಆಗ್ಬೋದು, ಪೈನಿಯಲ್ಲು, ಪಿಟ್ಯೂಟರಿ, ನಂತರ ಥೈರಾಯ್ಡು ಮತ್ತು ಪ್ಯಾರಾಥೈರಾಯ್ಡು, ಕೆಳಗೆ ಬಂದರೆ ಪ್ಯಾನ್ಕ್ರಿಯಾಸ್, ನಂತರ ಹಾಗೆ ಇನ್ನೂ ಕೆಳಗಡೆ ನಾವು ನೋಡಿದರೆ ಅಡ್ರಿನಲ್ ಗ್ಲ್ಯಾಂಡ್ ಆಗುತ್ತೆ, ನಂತರ ಓವರಿಸು, ಟೆಸ್ಟಿಸು, ಇವೆಲ್ಲ ಎಂಡೋಕ್ರೈನ್ ಆರ್ಗನ್ಸ್ ಅಂತ ಕರಿತೀವಿ. ಕಾರಣ ಇವು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ.
ಇಲ್ಲಿ ರಾ ಅಂತಂದಾಗ ಸೋಲಾರ್ ಪ್ಲಕ್ಸ್ ಅಂತೀವಿ. ಅಂದರೆ ನಮ್ಮ ಹೊಕ್ಕಳ ಕೆಳಗೆ ಒಂದಷ್ಟು ನರಗಳ ಜೋಡಣೆ ಇದೆ, ಅದನ್ನು ಸೋಲಾರ್ ಪ್ಲಕ್ಸ್ ಅಂತ ಕರಿತೀವಿ. ಅದನ್ನು ಚಕ್ರದಲ್ಲೂ ನಾವು ಹೇಳ್ತಾ ಹೋದರೆ ಮೂಲಾಧಾರ, ಸ್ವಾಧಿಷ್ಠಾನ, ಆಮೇಲೆ ಮಣಿಪುರ ಚಕ್ರ, ಆ ಒಂದು ರಾ ಅನ್ನೋದು ಮಣಿಪುರ ಚಕ್ರಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಸೊ ಅದು ರಾ ಅಂತ ಅಂದಾಗ ಆ ಒಂದು ಸೋಲಾರ್ ಪ್ಲೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಮಾ ಅಂತಂದಾಗ ನಮ್ಮ ತುಟಿ ಮುಖದ ಒಂದು ಭಾಗದಲ್ಲಿ ಏನಾಗುತ್ತೆ, ಹಲವಾರು ನರಗಳು ಆ್ಯಕ್ಟಿವೇಟ್ ಆಗೋದ್ರಿಂದ ಇವು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡುತ್ತೆ. ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮಲ್ಲಿ 3 ಥರದ ನರ್ವಸ್ ಸಿಸ್ಟಮ್ ಇದೆ. ಅಟಾನಮಸ್ ನರ್ವಸ್ ಸಿಸ್ಟಮು, ಅದರಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಹೃದಯ ಬಡಿತ ಜಾಸ್ತಿ ಮಾಡೋದು, ರಕ್ತದೊತ್ತಡ ಜಾಸ್ತಿ ಮಾಡೋದು, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಮಾಡೋದು. ಇದೆಲ್ಲ ಮಾಡೋದು ಯಾವಾಗ ಅಂದರೆ ನಮಗೆ ಭಯ ಆದಾಗ, ಅಥವಾ ಫೈಟ್ ಆರ್ ಫ್ಲೈಟ್ ಅಂತೀವಿ. ಫೈಟ್ ಅಂದರೆ ನಾವು ಜಗಳ ಆಡಬೇಕು ಅಥವಾ ಹೋರಾಡಬೇಕು, ಹೋರಾಟ ಅಂತಲ್ಲ, ಇವಾಗ ಜಗಳ ಅಥವಾ ಕೋಪ ಇಂಥದ್ದಾದಾಗ, ಅಥವಾ ಆ ಜಾಗದಿಂದ ಓಡೋಗಬೇಕು ಅಂದಾಗ ಶಕ್ತಿ ಬೇಕು. ಇಂಥ ಸಂದರ್ಭದಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಇದನ್ನೆಲ್ಲ ಕಾಮ್ ಡೌನ್ ಮಾಡೋದಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ, ಹೃದಯ ಬಡಿತ ಜಾಸ್ತಿ ಆಗಿರೋದನ್ನ ಕಮ್ಮಿ ಮಾಡೋ ಅಂಥದ್ದು, ಅಂದರೆ ಅದನ್ನು ಸಮಸ್ಥಿತಿಗೆ ತರುವಂಥದ್ದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿರುತ್ತೆ, ಅದು ಹಾಗೇ ಮುಂದುವರೆದ್ರೆ ಮಧುಮೇಹ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದನ್ನು ಕಮ್ಮಿ ಮಾಡ್ತಾ ಬರೋದು, ಸ್ನಾಯುಗಳು ಬಿಗಿತಾ ಆಗಿರೋದನ್ನ ಕಮ್ಮಿ ಮಾಡೋದು, ಅಂದರೆ ಏನು ಜಾಸ್ತಿ ಆಗಿರುತ್ತೆ ಅದನ್ನೆಲ್ಲ ಸಮಸ್ಥಿತಿಗೆ ತರುವಂತಹ ಕೆಲಸವನ್ನು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡುತ್ತೆ. ರಾ ಅಂತ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ವೇಗಸ್ ನರ್ವಸ್ ಆ್ಯಕ್ಟಿವೇಟ್ ಆಗುತ್ತೆ, ವೇಗಲ್ ಟೋನ್ ಚೆನ್ನಾಗಾಗುತ್ತೆ. ಸೊ ಏನಾಗುತ್ತೆ, ಹೆಚ್ಚಾದ ನಾವು ಯಾವುದೋ ಒಂದು ಸಮಸ್ಯೆಯಿಂದ ತುಂಬ ಒಂದು ಚಿಂತಾಕ್ರಾಂತರಾಗಿರ್ತೀವಿ, ನಮ್ಮಲ್ಲಿ ಖಿನ್ನತೆ ಇರುತ್ತೆ, ಉದ್ವೇಗ ಇರುತ್ತೆ. ಇದನ್ನು ಬರಿಬೇಕಾದ್ರೆ ರಾಮ ರಾಮ ಅಂತ ಹೇಳಬೇಕಾದ್ರೆ ಸೋಲಾರ್ ಪ್ಲೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಅದರ ಜೊತೆಗೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ದೇಹದಲ್ಲಿ ಆಗಿರುವ ಈ ಎಲ್ಲ ಏರುಪೇರುಗಳನ್ನು ಸರಿ ಮಾಡೋದಕ್ಕೆ ಇದು ಒಂದು ವಿಧಾನ. ಆದರೆ ನಮ್ಮ ಹಿರಿಯರಿಗೆ ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಸೋಲಾರ್ ಪ್ಲೆಕ್ಸ್ ಆಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಗೊತ್ತಿಲ್ಲ. ಆದರೆ ರಾಮನಾಮದ ಪಠನೆಯಿಂದ ಬರೆಯೋದರಿಂದ ಅನುಕೂಲಗಳಾಗುತ್ತೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ಬೆನಿಫಿಟ್ ಇದೆ. ಬಟ್ ಬೆನಿಫಿಟ್ಸ್ಗಳು ಯಾವ ರೀತಿ ಆಗುತ್ತೆ, ದೇಹದ ಒಳಗಡೆ ಏನೇನು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಂತ ಅವರು ಯಾವತ್ತೂ ಹೇಳಿಲ್ಲ. ಹಾಗಾಗಿ ನಾವೇನು ಅನ್ಕೊಂತೀವಿ, ಇವರು ಹಿಂದಿನವರು ಹೇಳೋ ಅಂಥ ಎಲ್ಲ ವಿಚಾರಗಳು ಮೂಢನಂಬಿಕೆಗಳು ಅಂತ. ಕೆಲವೊಂದು ಮೂಢನಂಬಿಕೆ ಇರಬಹುದು ನಿಜ, ಆದರೆ ಎಲ್ಲ ಮೂಢನಂಬಿಕೆಗಳಲ್ಲ. ಕೆಲವೊಂದು ಆಚರಣೆಗಳ ಹಿಂದೆ ವೈಜ್ಞಾನಿಕತೆ ಇದೆ. ಕೆಲವು ಆಚರಣೆಗಳಿಂದಾಗಿ ನಮಗೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಅದು ದೈಹಿಕ ಆರೋಗ್ಯ ಆಗ್ಬೋದು, ಮಾನಸಿಕ ಆರೋಗ್ಯ ಆಗ್ಬೋದು, ಸಾಮಾಜಿಕ ಆರೋಗ್ಯ ಆಗ್ಬೋದು, ಲೈಂಗಿಕ ಆರೋಗ್ಯನೂ ಸಹ ಮುಖ್ಯ. ಅದರ ಜೊತೆ ಆಧ್ಯಾತ್ಮಿಕ ಆರೋಗ್ಯ, ಅಂದರೆ ಸ್ವಾಸ್ಥ್ಯ ಸಮಾಜ ಪರಿಪೂರ್ಣ ಆರೋಗ್ಯಕ್ಕೆ ಕೆಲವೊಂದು ಆಚರಣೆಗಳು ಬಹಳ ಅಗತ್ಯ ಅಂತಲೇ ಹೇಳ್ಬೋದು. ಇನ್ನು ರಾಮ ಅಂದ ತಕ್ಷಣ ಏನಾಗುತ್ತೆ ಅಂದರೆ, ನಮಗೆ ಆ ರಾಮ ಅನ್ನೋದು ಒಂದು ಇನ್ನರ್ ಸ್ಟ್ರೆಂತ್ ಕೊಟ್ಟ ಹಾಗೆ, ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಒಂದು ಕ್ಯಾರೆಕ್ಟರ್ ಅದು ರಾಮ. ಅಂದರೆ ರಾಮನ ಒಂದು ಆದರ್ಶಗಳಾಗಿರಬಹುದು. ರಾಮ ಅಂದಾಗ ಪ್ರೊಟೆಕ್ಷನ್ ಅಂತ ನಮಗೆ, ಏಕೆಂತಂದರೆ ಅಸಹಾಯಕರನ್ನು ರಕ್ಷಿಸಿದಂತಹ ವ್ಯಕ್ತಿ ರಾಮ ಅಂತೇಳಿ. ವಾನರರನ್ನು, ಅದರಲ್ಲೂ ಸುಗ್ರೀವನಿಗೆ ರಾಜ್ಯ ಕೊಡಿಸಿದಂಥವರು, ಶಬರಿಗೆ ದರ್ಶನ ಕೊಟ್ಟಂಥವರು, ಅಹಲ್ಯೆಗೆ ಅವರ ಒಂದು ಶಾಪವನ್ನು ವಿಮುಕ್ತಿ ಮಾಡಿದಂತಹವರು. ಅಂದರೆ ಇಲ್ಲಿ ರಾಮ ಅಂದರೆ ಪ್ರೊಟೆಕ್ಷನ್, ಅಂದರೆ ರಕ್ಷಣೆ. ಈಗ ನನಗೆ ತೊಂದರೆ ಆಗ್ತಾ ಇದೆ, ನಾನು ನಿನಗೆ ಶರಣಾಗ್ತಾ ಇದ್ದೀನಿ, ನಿನ್ನ ನಾಮವನ್ನು ಬರಿತಾ ಇದ್ದೀನಿ, ಜಪ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಒಂದು ರಕ್ಷಣೆ ಸಿಗ್ತಾ ಇದೆ ಅನ್ನುವ ಒಂದು ಮನೋಭಾವ. ಅದರ ಜೊತೆಗೆ ಇನ್ನರ್ ಸ್ಟ್ರೆಂತ್, ನನಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಓಹೋ, ನಾನು ರಾಮನಾಮ ಜಪ ಮಾಡ್ತಾ ಇದ್ದೀನಲ್ವಾ, ನನಗೆ ಒಳ್ಳೆಯದಾಗುತ್ತೆ, ನನಗೆ ರಾಮ ಒಳ್ಳೇದು ಮಾಡ್ತಾನೆ ಅನ್ನುವ ಒಂದು ಆತ್ಮವಿಶ್ವಾಸ. ಅದರ ಜೊತೆಗೆ ಇನ್ನರ್ ಸ್ಟ್ರೆಂತ್ ಮತ್ತು ಧರ್ಮ. ರಾಮ ಧರ್ಮದ ಒಂದು ಪ್ರತೀಕ ಅಂತ ಹೇಳ್ಬಹುದು. ಚಕ್ರವರ್ತಿ ದಶರಥನ ಮಾತನ್ನು ಕೇಳಿ ಕಾಡಿಗೆ ಹೋಗಿದ್ದಂಥವನು, ಅದೇ ರೀತಿ ಒಬ್ಬ ಅಗಸನ ಮಾತನ್ನು ಕೇಳಿ ಹೆಂಡತಿಯನ್ನು ತ್ಯಜಿಸಬೇಕಾದ್ರೆ ಚಕ್ರವರ್ತಿ ಒಬ್ಬ ಸಾಮಾನ್ಯ ಪ್ರಜೆ, ಇಬ್ಬರ ಮಾತಿಗೂ ಬೆಲೆ ಇತ್ತು. ಅಂದರೆ ಧರ್ಮವನ್ನು ರಕ್ಷಣೆ ಮಾಡುವಂತಹ ವ್ಯಕ್ತಿ, ದುಷ್ಟರನ್ನು ರಾಕ್ಷಸರನ್ನು ನಾಶ ಮಾಡಿ ಸಜ್ಜನರನ್ನು ಕಾಪಾಡುವಂತಹ ವ್ಯಕ್ತಿ ಎನ್ನುವ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರೋದರಿಂದ ಧರ್ಮದ ರಕ್ಷಣೆ,
ನಮ್ಮನ್ನು ರಕ್ಷಣೆ ಮಾಡುವುದು, ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಅನ್ನುವ ಥಾಟ್ಸ್ ಇದೆಯಲ್ಲ, ಇದೆಲ್ಲ ಸೈಕಾಲಜಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಪ್ಲಾಸಿಬೋ ಎಫೆಕ್ಟ್ ಅಂತ ಕರಿತೀವಿ. ಅಂದರೆ ನಮ್ಮ ಒಂದು ನಂಬಿಕೆ ಇದೆಯಲ್ಲ, ನಂಬಿಕೆಯೇ ನಮಗೆ ಒಂದು ಶಕ್ತಿಯನ್ನು ನೀಡುವಂತಹದ್ದು. ರಾಮನಾಮ ಬರೆದ್ರೆ ಯಾರೋ ಹೇಳಿರ್ತಾರೆ, ನೋಡು ನಿನ್ನ ಸಮಸ್ಯೆಗೆ ಪರಿಹಾರ ನೀನು ರಾಮನಾಮ ಬರಿ ಆಗುತ್ತೆ ಅಂತ. ಆ ಒಂದು ಮಾತು ಇದೆಯಲ್ಲ, ಆ ನಂಬಿಕೆ ಇದೆಯಲ್ಲ, ಅದು ಬರಿತಾ ಏನಾಗುತ್ತೆ ಅಂದರೆ ಮೆದುಳಿನಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ. ನಮ್ಮ ಹಾರ್ಟ್ ರೇಟ್ ವೇರಿಯಬಿಲಿಟಿ ಜಾಸ್ತಿ ಆಗಿರೋದು ಕಮ್ಮಿ ಆಗ್ತಾ ಇರುತ್ತೆ, ಕೊಹೆರೆನ್ಸ್ ಚೆನ್ನಾಗಾಗುತ್ತೆ. ಅಸಿಟೈಲ್ ಕೊಲೀನ್ ಅನ್ನುವ ಕಾಮ್ ಹಾರ್ಮೋನ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಸೆಕ್ರೇಷನ್ ಆಗೋಕ್ಕೆ ಆರಂಭ ಆಗುತ್ತೆ. ಮತ್ತು ಮೆದುಳು ಫೈರ್ ಆಗ್ತಾ ಇರುತ್ತೆ. ಬೀಟಾದಲ್ಲಿ ಫೈರ್ ಆಗ್ತಾ ಇರುತ್ತೆ. ಒತ್ತಡ, ಖಿನ್ನತೆ, ಸಮಸ್ಯೆಗಳು, ಬಡತನ, ನೋವು, ದಾರಿದ್ರ್ಯ, ರೋಗ ರುಜಿನಗಳು, ಈ ಥರ ಏನೇನೋ ಸಂಸಾರದಲ್ಲಿ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ನಮ್ಮ ಮೆದುಳು ಬೀಟಾ ಫೈರ್ ಆಗ್ತಾ ಇರುತ್ತೆ. ಅದು ಕಾಮ್ ಡೌನ್ ಆಗಬೇಕು, ಆಲ್ಫಾಗೆ ಬರಬೇಕು, ಥೀಟಾಗೆ ಬರಬೇಕು. ಈ ಥರ ಒಂದು ಮೆದುಳಿನ ಅಲೆಗಳ ಬದಲಾವಣೆಗೆ ಇದು ಒಂದು ಈ ಸ್ಥಿತಿ ಇದೆಯಲ್ಲ, ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಈ ನಂಬಿಕೆನೇ ಪ್ಲಾಸಿಬೋ ಥರ ಕೆಲಸ ಮಾಡೋದ್ರಿಂದ ಆ ನಂಬಿಕೆಯಿಂದನೇ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗುತ್ತೆ. ಸೊ ನಾವು ಥೀಟಾ ಅಲೆಗೆ ಬರ್ತೀವಿ. ವೇಗಸ್ ನರ್ವ್ ಆ್ಯಕ್ಟಿವೇಷನು ಆಗುತ್ತೆ ಅಂತ ಹೇಳಿದೆ. ವೇಗಸ್ ನರ್ವ್ ಆ್ಯಕ್ಟಿವೇಷನ್ ಆದಾಗ ಏನಾಗುತ್ತೆ, ಅದು ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಅಲ್ಲಿಯವರೆಗೂ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡಬೇಕಾದ್ರೆ ನಮಗೆ ಒಳ್ಳೆಯ ಆಲೋಚನೆಗಳು, ಸಮಸ್ಯೆಗೆ ಪರಿಹಾರ ಗೊತ್ತಾಗಿರೋದಿಲ್ಲ, ಅದರಲ್ಲೇ ಒದ್ದಾಡ್ತಾ ಇರ್ತೀವಿ. ಅಂದರೆ ನಮ್ಮ ಹಿಂಭಾಗದ ಮೆದುಳು ಜಾಗೃತವಾಗಿ ಜಾಸ್ತಿ ಓವರ್ ಆ್ಯಕ್ಟಿವೇಷನ್, ಹೈಪರ್ ಆ್ಯಕ್ಟಿವೇಷನ್ ಆಗಿತ್ತು ಅಂತ ಅರ್ಥ. ಆದರೆ ಅದು ಯಾವಾಗ ಅದು ಒಂದು ಸಮಸ್ಥಿತಿಗೆ ಬರುತ್ತೆ, ತಟಸ್ಥ ಆಗುತ್ತೆ, ಆವಾಗ ಮಾತ್ರ ನಮಗೆ ಈ ಸಮಸ್ಯೆಗೆ ಪರಿಹಾರ, ನಮಗೆ ಆ ದಾರಿ ಕಂಡು ಬರುತ್ತೆ. ಹಾಗಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ದಾರಿಯಲ್ಲಿ ಕೋಟಿ ರಾಮನಾಮದ ಒಂದು ಬರವಣಿಗೆ ಇದೆಯಲ್ಲ, ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ನೋಡಬಹುದಾದಂತಹ ಒಂದು ನ್ಯೂರೋಸೈನ್ಸ್ ಏನು ಈ ಒಂದು ಕೋಟಿ ರಾಮನಾಮದ ಬರವಣಿಗೆಯಲ್ಲಿ ಅಂತನ್ನೋದಾದರೆ, ಡೋಪಮೈನ್ ಡಿಸಿಪ್ಲಿನ್ ಲೂಪ್ ಅಂತ ಒಂದು ಫಾರ್ಮ್ ಆಗುತ್ತೆ. ಡೋಪಮೈನ್ ಅನ್ನುವುದು ಬಹಳ ಒಂದು ರಿವಾರ್ಡಿಂಗ್ ಹಾರ್ಮೋನು. ನಾವೇನಾದ್ರು ಕೆಲಸ ಮಾಡಿದಾಗ ನಮಗೆ ಒಂದು ಮೆಚ್ಚುಗೆ ಬಂದಾಗ ಈ ಒಂದು ಡೋಪಮೈನ್ ಅನ್ನುವ ಹಾರ್ಮೋನು ರಿಲೀಸ್ ಆಗುತ್ತೆ. VTA ವೆಂಟ್ರಲ್ ಟೆಗ್ಮೆಂಟಲ್ ಏರಿಯಾ ಅನ್ನುವುದರಿಂದ ಡೋಪಮೈನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಇದು ನ್ಯೂಕ್ಲಿಯರ್ ಅಕ್ಯುಂಬೆನ್ಸ್ ಎನ್ನುವ ಜಾಗಕ್ಕೆ ಹೋಗುತ್ತೆ. ಮತ್ತು ಡೋಪಮೈನು ನಮ್ಮ ಹೈಪೋಥಾಲಮಸ್ಗೂ ಹೋಗುತ್ತೆ, ಅಮೆಗ್ಡೆಲಾಗೂ ಹೋಗುತ್ತೆ, ಪ್ರಿಫ್ರಂಟಲ್ ಕಾರ್ಟೆಕ್ಸ್ಗೂ ಹೋಗುತ್ತೆ. ಎಲ್ಲ ಈ ಒಂದು ನರಕೋಶಗಳನ್ನು ಅದು ಆ್ಯಕ್ಟಿವೇಟ್ ಮಾಡುತ್ತೆ. ಸಂತೋಷ ಆಗುತ್ತೆ. ಸಂತೋಷ ಆದಾಗ ಏನಾಗುತ್ತೆ, ಇನ್ನೂ ಒಂದು ಹುರುಪು ಬರುತ್ತೆ. ಡೊಪಮೈನು ಇಲ್ಲಿ ಕಮ್ಮಿ ಆದಾಗ ಏನಾಗುತ್ತೆ ಅಂದರೆ ಒಂಥರ ಬೇಸರ, ಜಿಗುಪ್ಸೆ, ಆಲಸ್ಯ, ಮತ್ತು ಯಾವುದರಲ್ಲೂ ಆಸಕ್ತಿ ಇಲ್ಲ, ನಿರಾಸಕ್ತಿ ಅಂತೀವಲ್ಲ, ಅಯ್ಯೋ ಜೀವನವೇ ಬೇಜಾರು, ಈ ಥರದ ಸ್ಥಿತಿ ಡೋಪಮೈನ್ ಕಡಿಮೆ ಆದರೆ. ಡೋಪಮೈನ್ ತುಂಬ ಜಾಸ್ತಿ ಆದರೂ ತೊಂದರೆ. ಡೋಪಮೈನು ಒಂದು ಸ್ಥಿತಿಯಲ್ಲಿರಬೇಕು. ಮತ್ತು ಡೋಪಮೈನು ಬಿಡುಗಡೆಯಾಗುವುದು ನಿಧಾನಗತಿಯಲ್ಲಿ ಬಿಡುಗಡೆ ಆಗ್ತಾ ಹೋಗಬೇಕು. ಒಂದೇ ಸಲ ಡೋಪಮೈನು ಫ್ಲೆಶ್ ಆಗಬಾರ್ದು. ಜಾಸ್ತಿ ಫ್ಲೆಶ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಡೋಪಮೈನು ಬೇಸ್ ಲೈನ್ ಅಂತ ಒಂದಿರುತ್ತೆ, ಆ ಬೇಸ್ ಲೈನು ಸರಿಯಾಗಿ ಆಗೋದಿಲ್ಲ, ಜಾಸ್ತಿ ಆಗಿಬಿಡುತ್ತೆ. ನಂತರ ನಮಗೆ ಸಂತೋಷ ದೊರಕಬೇಕು ಅಂದರೆ ಅದಕ್ಕಿಂತ ಜಾಸ್ತಿ ಹೆಚ್ಚು ಡೋಪಮೈನು ಬಿಡುಗಡೆ ಆಗಬೇಕು. ಬಹಳಷ್ಟು ಸಂದರ್ಭದಲ್ಲಿ ಅದು ಆಗೋದಿಲ್ಲ. ಅದಕ್ಕೆ ನೋಡಿ ಲೇಟ್ ಗ್ರ್ಯಾಟಿಫಿಕೇಷನ್ ಅಂತ ಅಂತೀವಿ. ಅಂದರೆ ಮೊದಲೆಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ, ಮೊದಲು ಜನ ಅವರ ಹತ್ರ ಹಣ ಇರ್ತಾ ಇರಲಿಲ್ಲ, ಇಷ್ಟೊಂದು ಸವಲತ್ತುಗಳು ಇರ್ತಾ ಇರಲಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಬೇಕು ಅಂದರೆ ಈ ಥರದ ಒಂದು ಸಾರಿಗೆ ಸಂಚಾರ ಆಗಲಿ, ವ್ಯವಸ್ಥೆ ಆಗಲಿ, ರಸ್ತೆಗಳಾಗಲಿ ಇರ್ತಾ ಇರಲಿಲ್ಲ. ಅದೇ ರೀತಿ ಯಂತ್ರೋಪಕರಣಗಳು ಇವೆಲ್ಲ ಕಡಿಮೆ ಇರ್ತಿತ್ತು. ಆದರೂ ಸಹ ಜನ ಸಂತೋಷವಾಗೇ ಇರ್ತಿದ್ರು. ಇವಾಗ ನಾವು ಏನು ಸಮಸ್ಯೆಗಳು ಅಂತ ನೋಡ್ತೀವಿ, ಅದಕ್ಕಿಂತ 100ರಷ್ಟು ಹೆಚ್ಚು ಸಮಸ್ಯೆಗಳನ್ನು ಅನುಭವಿಸ್ತಿದ್ರು, ಸಂತೋಷವಾಗಿರ್ತಿದ್ರು, ನಿರಾಸೆ ಯಾವತ್ತೂ ಹೊಂದ್ತಾ ಇರಲಿಲ್ಲ, ಜೀವನದಲ್ಲಿ ಭರವಸೆ ಇಟ್ಕೊಳ್ತಾ ಇದ್ರು, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಕಾರಣ ಆವಾಗ ಅವರು ನಾವೇನೇ ಒಂದು ಪಡಿಬೇಕು ಅಂತಂದರೂ ಅದಕ್ಕೆ ಬಹಳ ಸಮಯ ಕಾಯಬೇಕಾಗಿತ್ತು. ಉದಾಹರಣೆಗೆ ಹೇಳಬೇಕು ಅಂದರೆ ನೋಡಿ, ಏನೋ ಒಂದಷ್ಟು ಫಂಕ್ಷನ್ಗಳು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಈಗ ನನಗೆ ಮಾರ್ಕ್ಸ್ ಜಾಸ್ತಿ ಬಂತು, ಮತ್ತೇನೋ ಆಯಿತು, ಏನೋ ಒಂದು ಯಶಸ್ಸನ್ನು ಯಾವ ರೀತಿ ನಾವು ಆಚರಣೆ ಮಾಡ್ತಿದ್ರು ಅಂದರೆ, ಹಿಂದಿನವರು ಒಂದು ಮಸಾಲೆ ದೋಸೆ, ಒಂದು ಜಾಮೂನನ್ನು ತಿಂದ್ಕೊಂಡು ಅದರಲ್ಲಿ ಬಹಳ ಸಂತೋಷವನ್ನು ಅವರು ಪಡೀತಾಯಿದ್ರು.
ಇವಾಗೇನಾಗಿದೆ, ನಮಗೆ ಏನು ಬೇಕು ನಮಗೆ ತಕ್ಷಣ ಸಿಕ್ಕುತ್ತೆ. ಆವಾಗ ಕಾಯಬೇಕಾಗಿತ್ತು, ನಾವು ಅದನ್ನು ಪಡಿಬೇಕು ಅಂದರೆ ಕಾಯೋದು, ಅಂದರೆ ಡಿಲೇಡ್ ಗ್ರ್ಯಾಟಿಫಿಕೇಷನ್ ಅಂತ ಕರಿತೀವಿ. ಆ ಕಾಯ್ದು ನಾವು ಪಡೆಯೋದಿದೆಯಲ್ಲ, ಅವಾಗೇನಾಗುತ್ತೆ, ಸಂತೋಷ ತುಂಬ ಹೆಚ್ಚು ಹೆಚ್ಚು ಸಂತೋಷ, ಒಂಥರ ತೃಪ್ತಿಯ ಮನೋಭಾವನೆ, ಸಂತೃಪ್ತಿಯ ಮನೋಭಾವನೆ ಬರುತ್ತೆ. ಆದರೆ ಇವಾಗೇನಾಗಿದೆ, ನಿಮಗೆ ಮಸಾಲೆ ದೋಸೆ ಜಾಮೂನು ತಿಂದಾಗ ಯಾವುದೇ ರೀತಿಯ ಸಂತೋಷ ಸಿಕ್ಕೋಲ್ಲ. ಕಾರಣ ಅದಕ್ಕೆ ಕಾಯುವ ಅಗತ್ಯವೇ ಇಲ್ಲ. ಯಾವ ಸಂದರ್ಭ, ಯಾವ ಮಧ್ಯರಾತ್ರಿ ಬೇಕು ಅಂದರೂ ನಿಮಗೆ ಝೊಮ್ಯಾಟೊ ಸ್ವಿಗ್ಗಿಲೇ ಸಿಕ್ಕುತ್ತೆ. ಹಾಗಾಗಿ ನಮಗೆ ಕಾಯ್ದು ಅದನ್ನು ಪಡೆಯುವಂತಹ ಅವಕಾಶಗಳು ಕಡಿಮೆ ಇರೋದ್ರಿಂದ, ಡಿಲೇಡ್ ಗ್ರ್ಯಾಟಿಫಿಕೇಷನ್ ಆಗಿ ಇರೋದ್ರಿಂದ ನಮಗೇನಾಗಿದೆ, ಬೇಗ ಸಿಕ್ಬಿಡುತ್ತೆ. ಎಲ್ಲದು ನಾವು ಕೇಳೋದಕ್ಕೆ ಮೊದಲೇ ನಮ್ಮ ಮುಂದೆ ಇದೆ. ಹಾಗಾಗಿ ನಮಗೆ ಡೋಪಮೈನು ಬಿಡುಗಡೆ ಆಗೋದಿಲ್ಲ. ಡೋಪಮೈನು ಕೆಲವೊಂದು ಸಂದರ್ಭದಲ್ಲಿ ಜಾಸ್ತಿ ಬಿಡುಗಡೆ ಆಗುತ್ತೆ. ಇಲ್ಲೇನಾಗ್ತಾ ಇದೆ, ರಾಮನಾಮ ಬರೆದಾಗ ಸ್ಪೈಕ್ ಆಗಲ್ಲ, ಜಾಸ್ತಿ ಬಿಡುಗಡೆ ಆಗಲ್ಲ, ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ. ಈಗ ನೀವು ಕೋಟಿ ಬರೀಬೇಕು ಅಂತ ಇಟ್ಕೊಳ್ಳಿ, ನೀವು 1,00,000 ಅದು ರೀಚ್ ಆದರೆ ಆವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಓಹೋ, ನಾನು ಇಷ್ಟು ರೀಚ್ ಆಗಿದ್ದೀನಿ, ನಾನು ಕೋಟಿ ಬರೀಬಹುದು ಅಂತ. ಹಾಗೆ ಅದನ್ನು ಮುಂದುವರಿಸ್ಕೊಂಡು 2,00,000, 3,00,000, ಕೊನೆಗೆ 10 ಮಿಲಿಯನ್ವರೆಗೆ ನಾವು ಯಾವಾಗ ಬರ್ತೀವಿ, ಆವಾಗ ಸಂಪೂರ್ಣವಾಗಿ ಒಂದು ತೃಪ್ತಿಯ ಮನಸ್ಥಿತಿ. ಅಂದರೆ ಇಲ್ಲೇನಾಗುತ್ತೆ, ಪ್ರತಿ ಒಂದು ಹಂತದಲ್ಲೂ ಒಂದು ಯಶಸ್ಸು ಸಿಕ್ಕಬೇಕು ಅಂದರೆ ಒಂದೊಂದೇ ಹಂತದಲ್ಲಿ ನಮಗೆ ಯಶಸ್ಸು ಸಿಕ್ಕಬೇಕು. ಒಂದೇ ಸಲ ಯಶಸ್ಸು ಸಿಕ್ಕಿದಾಗ ಅದನ್ನು ಅನುಭವಿಸಿ ಆನಂದ ಪಡುವ ಶಕ್ತಿ ನಮಗಿರೋಲ್ಲ. ನಂತರ ನಮಗೆ ಆನಂದ ಸಿಕ್ಕಬೇಕು ಅಂದರೆ ಅದಕ್ಕಿಂತ ಹೆಚ್ಚಿನ ಯಶಸ್ಸು ಸಿಕ್ಕಬೇಕಾಗುತ್ತೆ. ಅದು ಜೀವನದಲ್ಲಿ ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ. ಹಾಗಾಗಿ ಕೋಟಿ ರಾಮನಾಮ ಬರಿಬೇಕಾದ್ರೆ ಪ್ರತಿ ಸಲನೂ ನಮಗೆ ಒಂದು ಯಶಸ್ಸು ಸಿಗ್ತಾ ಹೋಗುತ್ತೆ. ಒಂದೊಂದು ಮೆಟ್ಟಿಲನ್ನು ಹತ್ಕೊಂಡು ಕೊನೆಗೆ ನಮ್ಮ ಗುರಿಯನ್ನು ನಾವು ಸಾಧಿಸ್ತೀವಿ. ಹಾಗಾಗಿ ನಮ್ಮ ಮನಸ್ಥಿತಿ ಬಹಳ ಅದ್ಭುತವಾಗಿರುತ್ತೆ. ಡೋಪಮೈನ್ ಡಿಸಿಪ್ಲಿನ್ ಲೂಪ್ ಅಂತ ಇದನ್ನು ಕರಿತೀವಿ. ಅದ್ಭುತವಾಗಿ ಡೋಪಮೈನನ್ನು ನಮ್ಮ ದೇಹದಲ್ಲಿ ರೆಗ್ಯುಲೇಟ್ ಮಾಡೋದಿದೆಯಲ್ಲ, ಅದೊಂದು ಅತ್ಯುನ್ನತವಾದ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬಹುದು. ಹಾಗಾಗಿ ಡೋಪಮೈನ್ ಡಿಸಿಪ್ಲಿನ್ನ ನಾವು ಮಾಡೋದ್ರಿಂದ ನಮ್ಮ ದೇಹದ ಮಾನಸಿಕ ಸಂಪೂರ್ಣ ಆರೋಗ್ಯ ಅಂತ ನಾವು ಏನು ಹೇಳ್ತೀವಿ, ಆ ಆರೋಗ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೋಬೋದು. ಈ ಒಂದು ಕೋಟಿ ರಾಮನಾಮ ಬರೆಯುವ ವ್ಯಕ್ತಿಗೆ ಸಾಮಾನ್ಯವಾಗಿ ಬಹಳಷ್ಟು ಆಘಾತಗಳು, ತೊಂದರೆಗಳು, ಸಮಸ್ಯೆಗಳು ಇರುತ್ತೆ. ಇಂತಹ ಸಂದರ್ಭದಲ್ಲಿ ಇವರು ಇದನ್ನು ಆರಂಭಿಸಿದಾಗ ಅವರ ಅಮೆಗ್ಡೆಲ್ಲ, ಹಿಂದೆ ಯಾವುದು ಫೈಟ್ ಆರ್ ಫ್ಲೈಟ್ ಅಂತ ಇದೆಯಲ್ಲ, ಆ ಒಂದು ಮೆದುಳು ಸ್ವಲ್ಪ ಶಾಂತ ಆಗುತ್ತೆ. ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅಸಿಟೈಲ್ಕೊಲಿನ್ ಪ್ರಮಾಣ ಜಾಸ್ತಿ ಆಗುತ್ತೆ. ರಿಸಿಲಿಯನ್ಸ್ ಅಂದರೆ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ಬರುತ್ತೆ. ಇದರ ಜೊತೆಗೆ ಆಕ್ಸಿಟಾಸಿನ್ ಅಂದರೆ ಬಾಂಡಿಂಗ್ ಹಾರ್ಮೋನು ಯಾವಾಗ ಬರುತ್ತೆ ಅಂದರೆ, ರಾಮನ ಬರಿತಾ ಇರ್ತೀವಿ, ರಾಮನ ನೆನೆಸ್ಕೊಂಡು ಬರೆಯೋದ್ರಿಂದ ಒಂಥರ ಟ್ರಸ್ಟ್, ನಂಬಿಕೆ, ರಾಮನ ಮೇಲೆ ನಂಬಿಕೆ. ಪ್ಲಾಸಿಬೋ ಇದು ನಾನು ಹೇಳ್ತಾ ಇದ್ದೀನಿ, ಇದು ಪ್ಲಾಸಿಬೋ. ವಿಜ್ಞಾನದ ಪ್ರಕಾರ ಇದೊಂದು ಪ್ಲಾಸಿಬೋ ಎಫೆಕ್ಟು, ಆದರೆ ಇದು ವರ್ಕ್ ಆಗುತ್ತೆ. ಇದರಿಂದ ಒಳ್ಳೆಯದಾಗುತ್ತೆ. ಇಲ್ಲೇನಾಗುತ್ತೆ, ರಾಮನ ಬಗ್ಗೆ ನಂಬಿಕೆ ಇದೆ, ನನ್ನ ಕಷ್ಟಗಳನ್ನು ರಾಮ ಪರಿಹಾರ ಮಾಡುತ್ತೆ ಎನ್ನುವ ನಂಬಿಕೆ, ಒಂದು ಬಾಂಡಿಂಗು, ಇದೆಲ್ಲದೂ ಬರೋದ್ರಿಂದ ಆಕ್ಸಿಟಾಸಿನ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಇದರ ಜೊತೆಗೆ ಇದು ಮಾಡ್ತಾ ಮಾಡ್ತಾ ಈ ಪ್ರಕ್ರಿಯೆ ಏನಾಗುತ್ತೆ ಅಂದರೆ, ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಕ್ಕೋದ್ರಿಂದ ನಮ್ಮ ಮೂಡು ಚೆನ್ನಾಗಾಗುತ್ತೆ. ಆವಾಗ ಸೆರೋಟೋನಿನ್ ಜಾಸ್ತಿ ಬಿಡುಗಡೆಯಾಗುತ್ತೆ. ಸೆರೋಟೋನಿನ್ ಬಿಡುಗಡೆಯಾದ ನಂತರ ಇನ್ನೂ ಹೆಚ್ಚಿನ ಸೆರೋಟೋನಿನ್ ಬಿಡುಗಡೆಯಾಗಲು ಇದು ಸಹಾಯ ಮಾಡುತ್ತೆ. ಹಾಗಾಗಿ ಡೋಪಮೈನ್ ಡಿಸಿಪ್ಲಿನ್ ಲೂಪ್ ಆಗ್ಬೋದು, ಆಕ್ಸಿಟಾಸಿನ್ ಪಾತ್ವೆ ಆಗಿರ್ಬೋದು, ಸೆರೋಟೋನಿನ್ ಪಾತ್ವೆ ಆಗಿರ್ಬೋದು, ಇವುಗಳೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಕೋಟಿ ರಾಮನಾಮ ಏನಕ್ಕೆ ಬರಿಬೇಕು? 1,000 ಬರೆದ್ರೆ 100 ಸಲ ಬರೆದ್ರೆ ಆಗಲ್ವಾ ಅಂದರೆ ಆಗಲ್ಲ. ಕಾರಣ ಏನಂತಂದರೆ, ನಾವಿರುವ ಪರಿಸ್ಥಿತಿಯಲ್ಲಿ ನಮ್ಮ ಮೆದುಳನ್ನು ಸರಿಯಾದ ಕ್ರಮದಲ್ಲಿ ಟ್ರೈನ್ ಮಾಡಬೇಕು ಅಂದರೆ ಅದಕ್ಕೆ ಬಹಳ ಕಾಲ ಒಂದೇ ಈ ಥರನಾದ, ಇದು ರಾಮನಾಮ ಆಗ್ಬೋದು, ಕೃಷ್ಣನಾಮ ಆಗ್ಬೋದು, ಓಂ ನಮಃ ಶಿವಾಯ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಇಲ್ಲಿ ನಾವು ಆ ಹೆಸರಿದೆಯಲ್ಲ, ಅದು ಸುಮ್ಮನೆ ಒಂದು ಸೂಚಕ ಅಷ್ಟೇ. ಅದರ ಬದಲು ಡೈರಿ ಬರೆಯೋದೇ ಆಗಲಿ, ವಿದ್ಯಾರ್ಥಿಗಳು ಬರೆದು ಓದೋದೇ ಆಗಲಿ, ಅಥವಾ ಕೆಲವೊಂದು ಘೋಷಣೆಗಳನ್ನು ಬರೆಯೋಂಥದ್ದು. ನಾನು ಇದನ್ನು ಮಾಡ್ತಾಯಿದ್ದೀನಿ, ನಾನು ಇಷ್ಟು ಸ್ಕೋರ್ ಮಾಡ್ತಾಯಿದ್ದೀನಿ, ನಾನು ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ಮಾಡಿದ್ದೀನಿ ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ಆಗೋಗಿದೆ, ಸಿಕ್ಕಿದೆ ಅನ್ನೋ ಥರ ಅದನ್ನು ನಾವು ಕಲ್ಪನೆ ಮಾಡ್ಕೋಬೇಕಾಗಿದೆ. ಕೋಟಿ ಸಲ ಬರೀಬೇಕು. ಕೋಟಿ ಸಲ ನನಗೆ 10 CGP ಬಂತು ಅಂತ ನಾನು ಬರೆದ್ರೆ ಮೆದುಳಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಮ್ಯಾನಿಫೆಸ್ಟೇಷನ್ ಅದನ್ನೇ ಹೇಳೋದು. ಅಂದರೆ ನಮ್ಮ ಮೆದುಳು ಅದನ್ನು ಪಡೆಯೋದಕ್ಕೋಸ್ಕರ ಏನೇನು ಬೇಕು ಅದಕ್ಕೆ ಸಿದ್ಧ ಆಗಿರುತ್ತೆ. ಸಿದ್ಧ ಆದಾಗ ಏನಾಗುತ್ತೆ, ನಮಗೆ ಅಂಥದ್ದೇ ಕಾಣ್ತಾ ಬರುತ್ತೆ. ನಾವು ಅದ್ರ ಕಡೆಗೆ ಅಟ್ರ್ಯಾಕ್ಟ್ ಆಗ್ತೀವಿ. ಅದನ್ನು ಪಡೆಯೋದಕ್ಕೆ ಏನೇನು ಬೇಕು ಸಿದ್ಧತೆಗಳನ್ನು ಮಾಡ್ಕೊತಾ ಬರ್ತೀವಿ. ಹಾಗಾಗಿ
ಕೋಟಿ ರಾಮನಾಮ ಬರೆಯೋಷ್ಟರಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಬದಲಾವಣೆ ಆಗುತ್ತೆ. ಹಿಂಭಾಗದ ಮೆದುಳು ಶಾಂತ ಆಗುತ್ತೆ, ಮುಂಭಾಗದ ಮೆದುಳು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗೋಕ್ಕೆ ಶುರುವಾಗುತ್ತೆ. ಇದು ಒಂದೇ ಸಲ ಬರುವಂಥದ್ದಲ್ಲ. ನಮ್ಮ ಮೆದುಳನ್ನ ಟ್ರೈನ್ ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸಮಯ ಎಷ್ಟು ಅಂತಂದರೆ ಕೋಟಿ ಸಲ ಬರೆದಾಗ ಅಂದರೆ ಅಲ್ಲಿವರೆಗೂ. ಆವಾಗ ಅದು ಪ್ರತಿನಿತ್ಯ ಯಾವುದೋ ಒಂದು ನಿಗದಿತ ಸಮಯದಲ್ಲಿ ಇದನ್ನು ಬರಿತಾ ಬಂದರೆ ಬಹಳಷ್ಟು ತಿಂಗಳುಗಳು ಕಳೆದ ಬಳಿಕ ಎಲ್ಲ ಮನಸ್ಸು ಅಲೈನ್ ಆಗ್ತಾ ಬರುತ್ತೆ. ದೇಹ ಮನಸ್ಸು ಎಲ್ಲದೂ ಒಂದು ಅಲೈನ್ಮೆಂಟು ಸರಿಯಾಗಿರುತ್ತೆ, ಮೆದುಳು ಸರಿಯಾಗಿ ಕೆಲಸ ಮಾಡುತ್ತೆ, ದೇಹ ಆರೋಗ್ಯಕರವಾಗಿರುತ್ತೆ. ಇಷ್ಟೆಲ್ಲ ಆದಾಗ ನಮಗೆ ಬಂದಿರುವ ಸಮಸ್ಯೆಗೆ ಪರಿಹಾರವನ್ನು ಅತ್ಯಂತ ಸುಲಭವಾಗಿ, ಅತ್ಯಂತ ಸರಳವಾಗಿ ವಿಧಾನದಲ್ಲಿ ನಾವು ಅದನ್ನು ಪರಿಹಾರ ಮಾಡ್ಕೋಬೋದು. ಇದನ್ನು ಬರಿತಾ ಹೋದಾಗ ಏನಾಗುತ್ತೆ ಅಂದರೆ ತುಂಬಿದಂತಹ ಭಾವನೆ, ಅರ್ಪಣೆಯ ಭಾವನೆ ಇದೆಲ್ಲ ಆಗೋದ್ರಿಂದ ಬರಿತಾ ಏನಾಗ್ತಾರೆ ಅಂತಂದರೆ ಅವರು ಇನ್ನೊಂದು ಗಾಮಾ ಸ್ಥಿತಿಗೆ, ಅಂದರೆ ಮೆಡಿಟೇಷನ್ ಅಂತ ನಾವೇನು ಹೇಳ್ತೀವಿ ಆ ಮೆಡಿಟೇಷನ್ ಥರನೇ ಇದನ್ನು ಒಂದು. ಈ ಜರ್ನಲಿಂಗ್ ಅನ್ನೋದು ಒಂದು ಥರದ ಮೆಡಿಟೇಷನ್ನೇ. ಆ ಮೆಡಿಟೇಷನ್ ಸ್ಥಿತಿ, ಧ್ಯಾನದ ಸ್ಥಿತಿಗೆ ಹೋಗೋದ್ರಿಂದ ಕೆಲವರಿಗೆ ಕಣ್ಣೀರು ಬರಬಹುದು, ಅದನ್ನು ಆನಂದ ಬಾಷ್ಪ ಅಂತ ನಾವು ಕರಿತೀವಿ. ಕೆಲವರಿಗೆ ತೃಪ್ತ ಮನಸ್ಥಿತಿ ಬರಬಹುದು, ಕೆಲವರು ಅದೇ ಸಂತೃಪ್ತರಾಗೋದು ಅಂತ ಇದೆಯಲ್ಲ ಅದು. ಆಮೇಲೆ ಅವರಲ್ಲಿದ್ದಂತಹ ಖಿನ್ನತೆ ಕಡಿಮೆ ಆಗ್ತಾ ಬರ್ಬೋದು, ಭಯ ನಿವಾರಣೆ ಆಗ್ಬೋದು. ಈ ರೀತಿ ಕೋಟಿ ರಾಮನಾಮದಿಂದ ಬೇಕಾದಷ್ಟು ಅನುಕೂಲ ಇದೆ. ಇದೇನು ಮೂಢನಂಬಿಕೆ ಅಲ್ಲ. ಹಿಂದಿನವರು ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ವಿಧಾನವನ್ನು ಅನುಸರಿಸ್ತಾ ಇದ್ರು. ಇವಾಗ ಅದರ ಬದಲಿಗೆ ಕ್ಯಾಲಿಗ್ರಫಿ ಥೆರಪಿ ಅಂತ ಮಾಡ್ತಾರೆ, ಅದನ್ನು ಮಾಡ್ಬೋದು. ಎಲ್ಲದರದ್ದು ಲಾಜಿಕ್ಕು ಒಂದೇ. ರಾಮನಾಮ, ಕೃಷ್ಣನಾಮ, ಓಂ ನಮಃ ಶಿವಾಯ, ಅಥವಾ ಕೆಲವೊಂದು ಪಾಸಿಟಿವ್ ಅಫರ್ಮೇಷನು, ನಾನು ಆರೋಗ್ಯವಾಗಿದ್ದೀನಿ, ಆಲ್ ಈಸ್ ವೆಲ್ ಅಂತಂತೀವಲ್ಲ ಅದೇ ಥರ. ಹೊಪ್ಪನೊಪ್ಪನೋ ಅದರಲ್ಲಿ ನಾವು ಆ ಒಂದು ಮೆಡಿಟೇಷನಲ್ಲಿ ನಾವು ಹೇಳ್ತಿದ್ವಿ, ಅದರಲ್ಲೂ ಬರೀಬಹುದು ನಾವು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು, ಈ ಥರದ ಪಾಸಿಟಿವ್ ಅಫರ್ಮೇಷನ್ಗಳು. ನಾನು ವಿಶ್ವಶಕ್ತಿ, ನಾನು ವಿಶ್ವಪ್ರೇಮಿ, ನನ್ನಲ್ಲೇ ಯಶಸ್ಸಿದೆ, ನನ್ನಲ್ಲಿ ಶ್ರೀಮಂತಿಕೆ ಇದೆ, ನಾನು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯವಾಗಿದ್ದೇನೆ. ಇದನ್ನು ಬೇಕಾದ್ರೂ ಬರಿಬೋದು. ರಾಮನಾಮನೇ ಬರೀಬೇಕು ಅಂತೇನಿಲ್ಲ, ಇದನ್ನು ಸಹ ಬರಿಬೋದು. ಈ ಬರವಣಿಗೆ ಯಾವುದಾದ್ರೂ ಪರವಾಗಿಲ್ಲ, ಆದರೆ ಬರೆಯುವ ಮನಸ್ಥಿತಿ ಬಹಳ ಮುಖ್ಯ. ಮತ್ತು ನಾವು ಬರೆಯುವ ಪ್ರತಿಯೊಂದು ವಾಕ್ಯವೂ ಸಹ ಇಲ್ಲಿ ಬಹಳ ಅರ್ಥಗರ್ಭಿತವಾಗಿರುತ್ತೆ, ಅರ್ಥವನ್ನು ನೀಡುತ್ತೆ. ಹಾಗಾಗಿ ಹಿಂದಿನವರು ರಾಮನಾಮವನ್ನು ಬರಿತಾ ಇದ್ರು, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಈಗ ನನಗೆ ಕೋಟಿ ರಾಮನಾಮ ಬರೆಯೋಕ್ಕಾಗಲ್ಲ ಅಂತಂದ್ರೂ ಪಾಸಿಟಿವ್ ಅಫರ್ಮೇಷನ್ಗಳು ಸಿಕ್ಕುತ್ತೆ, ಅದನ್ನು ಬೇಕಾದ್ರೂ ನಾವು ಬರಿಬಹುದು. ಒಟ್ಟಿನಲ್ಲಿ ಬರವಣಿಗೆ ಅಥವಾ ಡೈರಿ ಬರಿಬೋದು, ಏನೂ ಇಲ್ಲ ಇದೆಲ್ಲ ಬೇಡ, ನನಗೆ ರಾಮಂದು ಕೃಷ್ಣಂದು ಅದೆಲ್ಲ ಬರೆಯೋದ್ರಲ್ಲಿ ನಂಬಿಕೆ ಇಲ್ಲ ಅಂದರೆ ಬೇಡ, ಧರ್ಮ ಅಥವಾ ಮತ್ತೊಂದಲ್ಲ ಇದು. ಇಲ್ಲಿ ಡೈರಿ ಬರೆಯೋದು, ಪ್ರತಿನಿತ್ಯ ರಾತ್ರಿ ಹೊತ್ತು ಡೈರಿ ಬರೆಯುವುದರ ಮುಖಾಂತರ ಏನೇನು ಮನಸ್ಸಿನಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗದ ಹಾಗೆ ಘಟನೆಗಳನ್ನು, ಸಮಸ್ಯೆಗಳನ್ನು ಬರವಣಿಗೆಯ ರೂಪದಲ್ಲಿ ತರೋದ್ರಿಂದ ಮನಸ್ಸು ನಿರಾಳ ಆಗುತ್ತೆ. ನಮ್ಮ ತಲೆಯಲ್ಲಿ ಕಸಗಳನ್ನು ತುಂಬಿಕೊಳ್ಳದೆ ಅದು ಸದಾಕಾಲ ಶುದ್ಧವಾಗಿರುತ್ತೆ. ಮೆದುಳು ಶುದ್ಧವಾಗಿದ್ದರೆ, ಮನಸ್ಸು ಶುದ್ಧವಾಗಿದ್ದರೆ ದೇಹ ಚೆನ್ನಾಗಿರುತ್ತೆ. ಕಾರಣ ಬಹಳಷ್ಟು ಕಾಯಿಲೆಗಳು, ಮನೋದೈಹಿಕ ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಕರಿತೀವಿ. ಹಾಗಾಗಿ ಆರೋಗ್ಯ ಬೇಕು ನಮಗೆ ಅಂತಂದರೆ ನಾವು ಈ ಥರದ ಕೆಲವೊಂದು ವಿಧಾನಗಳನ್ನು ಅನುಸರಿಸೋದ್ರಿಂದ ಖಂಡಿತವಾಗ್ಲೂ ಯಾವುದೇ ವೈದ್ಯರ ಬಳಿ ಹೋಗದೆ ಅಥವಾ ಯಾವುದೇ ಹೀಲರ್ ಬಳಿ ಹೋಗದೆ ನಾವೇ ನಮ್ಮ ದೇಹದಲ್ಲಿ ಆಗುತ್ತಿರುವ ತೊಂದರೆಗಳನ್ನು ಸಂಪೂರ್ಣವಾಗಿ ಹೀಲ್ ಮಾಡ್ಕೋಬೋದು. ಹಿಂದಿನ ಕಾಲದಲ್ಲಿ ಹೀಲರ್ಸ್ಗಳಂತ ಯಾರೂ ಇರ್ತಿರ್ಲಿಲ್ಲ. ಸ್ಪಿರಿಚುವಲ್ ಹೀಲರು, ನಾನು ನಿಮ್ಮನ್ನು ವಾಸಿ ಮಾಡ್ತೀನಿ, ನಿಮ್ಮ ದೇಹದಲ್ಲಿ 2-3 ಆತ್ಮಗಳು ಸೇರ್ಕೊಂಡಿದೆ, ಅವೆಲ್ಲ ನಿಮಗೆ ಕಷ್ಟ ಕೊಡ್ತಾ ಇದೆ, ಅದೆಲ್ಲ ನಾನು ತೆಗಿತೀನಿ ಅಂತ ಹೇಳುವಂತಹ ಬುಟಾಟಿಕೆಯ ಹೀಲರ್ಗಳಾಗಿರ್ಬೋದು. ಕೆಲವರು ಸಂತರು ಅಂತ ಹೇಳ್ಕೊಂಡು ಈ ಥರ ಗುರುಗಳು ಅಂತ ಹೇಳಿ ಮೋಸ ಮಾಡುವಂತಹ ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿ ಹಿಂದಿನ ಕಾಲದಲ್ಲಿ ಈ ಥರದ್ದು ಯಾವುದೂ ಇರಲಿಲ್ಲ. ಜನ ಅವರದ್ದೇ ಆದ ಒಂದು ಮಾರ್ಗವನ್ನು ಕಂಡುಕೊಂಡಿದ್ರು, ಆ ಮಾರ್ಗದಿಂದ ಆರೋಗ್ಯವನ್ನು ಪಡೀತಾ ಇದ್ರು. ಹಾಗಾಗಿ ಹಿಂದೆ ಅದನ್ನು ಮಾಡ್ತಾಯಿದ್ರು. ಇಂದು ಬೇಕಾದಷ್ಟು ಕ್ಯಾಲಿಗ್ರಫಿ ಆಗಿರ್ಬೋದು, EDMR ಥೆರಪಿ ಅಂತಿದೆ, ಬೇಕಾದಷ್ಟು, ಅಥವಾ ಜರ್ನಲಿಂಗು, ಎಲ್ಲದಕ್ಕಿಂತ ಸಿಂಪಲ್ಲು ಜರ್ನಲಿಂಗು, ಡೈರಿ ಬರೆಯೋದು. ಇದು ಎಲ್ಲವೂ ಒಂದೇ ಲಾಜಿಕ್ಕು, ಒಂದೇ ಥರ ಕೆಲಸ ಮಾಡುತ್ತೆ, ಒಂದೇ ರೀತಿಯ ನಮಗೆ ಅನುಕೂಲ ಬೆನಿಫಿಟ್ಸ್ನ ನೀಡೋದ್ರಿಂದ ನಾವು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಬಹುದು. ಇದರಲ್ಲಿ ನಮ್ಮ ಆಯ್ಕೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವಿದೆ. ಹಾಗಾಗಿ ಒಟ್ಟಿನಲ್ಲಿ ಪರಿಪೂರ್ಣ ಆರೋಗ್ಯವನ್ನು ನಾವು ಪಡೆಯಬೇಕಾಗಿದೆ. ನಮಸ್ಕಾರ.